ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್. ಟೈಲರಿಂಗು ಕೆಲವೊಂದ್ ಜನ ಆನ್ಲೈನ್ ಕಲಿತಾ ಇದ್ದಾರೆ. ಯಾಕಂದ್ರೆ ಇನ್ಸ್ಟಾಗ್ರಾಮು ಮತ್ತೆ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಎಲ್ಲ ನೋಡ್ಬಿಟ್ಟು ಏನಾಗಿದೆ ಅಂದ್ರೆ ನಾವು ಕಲಿತೀವಿ ಅನ್ನೋಂತ ಉದ್ದೇಶದಿಂದ ಎಲ್ಲರೂ ಕೂಡ ಟೈಲರಿಂಗ್ ಕಲಿಯೋಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಹೌದಿಲ್ವಾ? ಇಂಟ್ರೆಸ್ಟ್ ತೋರಿಸಿದ್ರೆ ಏನಾಗುತ್ತೆ, ತೋರಿಸಲಿ ಪರವಾಗಿಲ್ಲ. ಬಟ್ ಆನ್ಲೈನ್ ಕಲಿಯೋದು ಒಳ್ಳೆಯದ ಮತ್ತೆ ಆಫ್ಲೈನ್ ಕಲಿಯೋದು ಒಳ್ಳೆಯದ? ಯಾವ್ದು ಒಳ್ಳೇದು ನಮ್ಗೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ತಿಳಿಸ್ತೀನಿ. ಯಾಕಂದ್ರೆ ಪಾಪ ಗೊತ್ತಿಲ್ಲ, ಕೆಲವೊಂದ್ ಜನ ಗೊತ್ತಿರಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆನ್ಲೈನ್ ಕಲಿಯೋದಕ್ಕೆ ದುಡ್ಡು ಅವ್ರು ಹೇಳ್ದಷ್ಟು ಕೊಟ್ಬಿಟ್ಟು ಇದಾಗಬಾರ್ದು, ಲಾಸ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕನೆ ಆಫ್ಲೈನ್ ಆನ್ಲೈನ್ ಈ ಎರಡು ವಿಷಯ ಬಗ್ಗೆ ನಾವು ಇವತ್ತು ಮಾತಾಡೋಣ. ವಿಡಿಯೋ ಎಂಡ್ ವರ್ಕ್ ನೋಡ್ರಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಯಾವುದೇ ಒಂದು ವಿಡಿಯೋ ನಾನು ಮಾಡಿನಂದ್ರೆ ಕಂಪಲ್ಸರಿ ಅದಕ್ಕೆ ಇವತ್ತಿರ್ಲಿಕ್ಕೆ ನಾಳೆ ಮುಂದೆ ಕೂಡ ಯೂಸ್ ಆಗಂಗೆ ಮಾಡ್ತೀನಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೆ ಕಂಪಲ್ಸರಿ ಇನ್ನೊಬ್ರಿಗೆ ಯೂಸ್ ಆಗಂಗೆ ನಾನು ಮಾಡೋದು. ಇವಾಗ ನಾನು ಅದು ಆಫ್ಲೈನ್ ಆನ್ಲೈನ್ ಬಗ್ಗೆನೂ ಮಾತಾಡೋಣ. ಯಾಕಂದ್ರೆ ಸುಮ್ಮನೆ ದುಡ್ಡುಗಳು ಕಳ್ಕೊಂತ ಇದ್ದಾರೆ. ಸೊ ಆ ತರ ಆಗ್ಬೇಡಿ. ನೀವು ನೀಟಾಗಿ ಟೈಲರಿಂಗ್ ಕಲಿಯೋದು ಪದ್ಧತಿ ಯಾವ ತರ, ಅದ್ರ ವಿಧಾನ ಯಾವುದು, ಯಾವ ತರ ಕಲ್ತ್ರೆ ನಾವು ಪರ್ಫೆಕ್ಟ್ ಆಗ್ತೀವಿ, ಈ ವಿಷಯಗಳೆಲ್ಲ ಟೋಟಲ್ ನನ್ನ ಅನುಭವ ನಿಮ್ಗೆ ಶೇರ್ ಮಾಡ್ತೀನಿ ಅಷ್ಟೇ. ನಾನು ಸೃಷ್ಟಿ ಮಾಡಿ ಮಾತ್ರ ಶೇರ್ ಮಾಡಕ್ ಆಗಲ್ಲ. ಸರಿನಾ? ವಿಡಿಯೋ ಎಂಡ್ ವರ್ಕ್ ನೋಡ್ರಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ಅರ್ಧಕ್ಕ ಅರ್ಥ ಆಗುತ್ತೆ, ಸ್ವಲ್ಪ ಅರ್ಥ ಆಗಲ್ಲ. ವಿಡಿಯೋ ಎಂಡ್ ವರ್ಕ್ ನೋಡ್ರಿ. ಫಸ್ಟ್ ನಿಮ್ಮ ಹತ್ರ ವಿಷಯ ಬಗ್ಗೆ ಮಾತಾಡೋಣ. ಆನ್ಲೈನ್ ಆಫ್ಲೈನ್. ಆನ್ಲೈನ್ ಏನ್ ಮಾಡ್ತೀರಾ ನೀವು? ಅವ್ರು ಒಂದ್ ಟೈಮ್ ಸೆಟ್ ಮಾಡಿರ್ತಾರೆ, ಒಳ್ಳೆ ಇಲ್ಲ ಒಂದು 4-5 ವಿಡಿಯೋ ಮಾಡಿರ್ತಾರೆ. ಈ ವಿಡಿಯೋನ ನಿಮ್ಗೆ ಕಳಿಸಿರ್ತಾರೆ. ಅದನ್ನ ವಿಡಿಯೋ ನೋಡ್ಕೊಳ್ಳಿ, ಇಷ್ಟು ಫೀಸ್ ಅಂತ ತುಂಬ್ರಿ. 6 ತಿಂಗಳ ಕೋರ್ಸ್ಗೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಆ ತರ ಇರೋರು ಇದಾರೆ ಇವಾಗ ಆನ್ಲೈನ್ ಅಲ್ಲಿ. ಆ ತರ ಆಗ್ಬಿಟ್ಟಿದೆ. ಇದೊಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ಯಾಕಂದ್ರೆ ಬಿಸ್ನೆಸ್ ಮಾಡಕ್ಕೆ ಒಂದು ವೇ ಆನ್ಲೈನ್ ಪ್ಲಾಟ್ಫಾರ್ಮ್, ಅದಿಲ್ಲ ಅಂತ ಹೇಳಲ್ಲ. ಬಟ್ ಅದನ್ನ ಜನಗಳು ಇನ್ನೊಬ್ಬರನ್ನ ಲೂಟಿ ಮಾಡೋ ಪದ್ಧತಿ ಏನಿದೆಯಲ್ಲ ಅದು ಸರಿಯಲ್ಲ. ನಾನು ಹೇಳೋದು ಯಾಕಂದ್ರೆ ನೀವು ಕಲಿಬೇಕಂತಾನೆ ಇದೆಯಲ್ಲ, ಟೈಲರಿಂಗ್ ಕಲಿಬೇಕಂತಾನೆ ಇದೆಯಲ್ಲ, ಕಲೀರಿ. ಬಟ್ ಹೆಂಗ ಕಲೀರಿ? ಇವಾಗ ನಾನು ಇಲ್ಲಿ ಮೊಬೈಲ್ ಅಂತ ನಾನು ಇಲ್ಲಿ ನಿಂತ್ಕೊಂಡು ನಿಮ್ಗೆ ಒಂದ್ ಏಟ್ ಹೊಡಿತೀನಿ, ತಗಲಲ್ಲ. ಅದು ನನ್ನಿಂದ ತಗಲಲ್ಲ. ಆಫ್ಲೈನ್ ಅಲ್ಲಿ ನಾನು ಒಂದ್ ಏಟಿಂಗ್ ಸುಮ್ನೆ ಮುಟ್ಟೆ ನಿಮ್ಗೆ ಸ್ಪರ್ಶ ಗೊತ್ತಾಗುತ್ತೆ. ಹೌದಿಲ್ವಾ? ಅದನ್ನು ಅಷ್ಟೇ. ಆನ್ಲೈನ್ ಆನ್ಲೈನ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ, ನಿಮ್ಗೆ ತಿರುಗಿ ಏನೋ ಒಂದು ಕ್ವಶನ್ಗೆ ನಿಮ್ಗೆ ಏನೋ ಒಂದು ಡೌಟ್ ಬರುತ್ತೆ, ತಿರುಗಿ ಆನ್ಸರ್ ಕೇಳಕ್ ಆಗುತ್ತಾ ಅವ್ರನ್ನ? ಆಗಲ್ಲ. ತುಂಬಾ ತುಂಬಾ ಇಂಪಾರ್ಟೆಂಟ್ ಅನ್ನೋದು ಏನು ಗೊತ್ತಾ? ಯಾವತ್ತು ಕೂಡ ನೀವ್ ಏನ್ ಕಲಿಬೇಕಂದ್ರೆ ಕೂಡ ನಿಮ್ಗೆ ಕ್ವಶನ್ ಆನ್ಸರ್ಸ್ ಇದ್ರೇನೆ ಅಲ್ಲಿ ನಿಮ್ಗೆ ತಲೆಗೆ ಹತ್ಕೊಳ್ಳೋದು ಯಾವುದೇ ವಿಷಯ. ನೀವು ಆನ್ಲೈನ್ ಅಲ್ಲಿ ಅವ್ರು 4-5 ವಿಡಿಯೋ ಮಾಡ್ತಾರೆ, ಕಳಿಸ್ತಾರೆ. ಇದು ನಾರ್ಮಲ್ ಬ್ಲೌಸ್, ಇದು ಬೇಸಿಕ್ ನಾಲೆಜ್, ಇದು ಕಟೋರ, ಇದು ಇದಂತ ಹೇಳ್ತಾರೆ. ಒಂದು 10 ಕಟಿಂಗ್ ಕಳಿಸ್ಬಿಟ್ಟು 10,000 ಹಾಕಿದ್ರೆ ನನ್ನ ಅಕೌಂಟಿಗೆ ಅಂತಂದ್ರೆ ನೀವ್ ಏನ್ ಮಾಡ್ತಾರೆ ಅಂದ್ರೆ ಪಾಪ ಮನೆಯಲ್ಲ ಕುತ್ಕೊಂಡು ಕಲಿಬಹುದು ಅನ್ನೋ ಉದ್ದೇಶಕ್ಕೆ ಮನೇಲಿ ಎಷ್ಟೋ ಹೆಣ್ಮಕ್ಳು ಎಷ್ಟು ಸಫರ್ ಆಗ್ತಾ ಇದಾರೆ. ಈ ವಿದ್ಯೆ ಕಲ್ತ್ಕೊಂಡು ಅಟ್ಲೀಸ್ಟ್ ಮನೆಗೆ ಇತ್ಕೊಂಡು ನಾವೊಂದು ಜೀವನೋಪಾಧಿ ಮಾಡೋಣ ಹೆಣ್ಮಕ್ಳು ತುಂಬಾ ಜನ ಇದ್ದಾರೆ. ಸೊ ಅವ್ರ ಏನ್ ಮಾಡ್ತಾರೆ ಅಂದ್ರೆ ನಾವು ಮನೆಗಿದ್ರೆ ನಮಗೂ ಒಂದು ಹೆಲ್ಪ್ ಆಗುತ್ತೆ, ನಾವು ಟೈಲರಿಂಗ್ ಕಲಿಬಹುದೇನೋ, ಇವರೆಲ್ಲ ಇಷ್ಟು ಜನ ತಂದು ತೋರಿಸ್ತಾ ಇದಾರೆ, ಇಷ್ಟು ಜನ ಚೆನ್ನಾಗಿ ವಿಡಿಯೋಸ್ ಹಾಕ್ತಾ ಇದಾರೆ, ಇಷ್ಟೆಲ್ಲ ಬ್ಲೌಸ್ ಪರ್ಫೆಕ್ಟ್ ಆಗಿ ಹಾಕಿದ್ದಾರೆ. ಇಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಬ್ಲೌಸ್ ಎಷ್ಟು ದೊಡ್ಡ ಮಾಸ್ಟರ್ ಹೊಲ್ದೆ ಒಂದ್ಸರ್ತಿ ಪರ್ಫೆಕ್ಟ್ ಆಗಿ ಕೂಡ್ಸಕ್ ಸಾಧ್ಯ ಇಲ್ಲ ಅಂತ ಹೇಳ್ಕೊಳ್ಳಿ. ಯಾಕಂದ್ರೆ ಎಲ್ಲೋ ಲೂಸು, ಎಲ್ಲೋ ಟೈಟು, ಯಾಕಂದ್ರೆ ಕ್ಲಾತ್ ನಮ್ಗ ಅನುಕೂಲಂಗ ಯಾವತ್ ಕ್ಲಾತ್ ಕೂಡ ಪ್ರಿಂಟ್ ಆಗಲ್ಲ, ಯಾವ ಕ್ಲಾತ್ ಕೂಡ ವೀವಿಂಗ್ ಆಗಲ್ಲ, ಯಾವ ಕ್ಲಾತ್ ಕೂಡ ಮಿಷಿನ್ ಅಲ್ಲಿ ರೆಡಿ ಆಗಿ ಬರಲ್ಲ. ಸರಿನಾ? ದಪ್ಪ ಕ್ಲಾತ್ ಬಂತಂದ್ರೆ ಟೈಟ್ ಆಗುತ್ತೆ, ಲೂಸು ತೆಳು ಕ್ಲಾತ್ ಬಂದಂದ್ರೆ ಲೂಸ್ ಆಗುತ್ತೆ. ತುಂಬಾ ವೇರಿಯೇಷನ್ಸ್ ಆಗ್ತವೆ ಬಾಡಿನಲ್ಲಿ. ವೇರಿಯೇಷನ್ಸ್ ಅವ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಅನ್ಕೊಳ್ಳಿ, ಒಂದಿನ ದಪ್ಪ ಆಗ್ತಾರೆ, ಒಂದಿನ ಸಣ್ಣ ಆಗ್ತಾರೆ. ಇವಾಗ ಎಲ್ಲಿ ಜನಗಳು ನೋಡ್ರಿ, ನನ್ಗ ಕೊಟ್ಟು ಬ್ಲೌಸ್ ಕೊಟ್ಟು ಈ ವಾರ ಕೊಟ್ಬಿಟ್ಟು ನೆಕ್ಸ್ಟ್ ವೀಕ್ ಬಂದ್ರೆ ಅವ್ರು ಡೈಟ್ ಮಾಡಿ ಊಟ ತಿಂದು ಬಿಟ್ಟು ಸ್ವಲ್ಪ ಅದು ತಿಂದು ಸಣ್ಣ ಆಗಿ ಬಂದ್ರೆ ಅದು ಲೂಸ್ ಆಗಿರುತ್ತೆ. ಇಲ್ಲ ಚೆನ್ನಾಗಿ ತಿಂದು ಬೇಕರಿಗಳಿಗೆ ಹೋಗಿ ಅಲ್ಲಿ ಇಲ್ಲಿ ಫುಡ್ಗಳು ತಿಂದು ಬಂದಿದ್ರೆ ದಪ್ಪಾಗಿದ್ರೆ ಟೈಟ್ ಆಗುತ್ತೆ. ಈ ತರ ಪ್ರಾಬ್ಲಮ್ಸ್ ಬರ್ತವೆ. ಯಾರು ಕೂಡ ಕ್ಯಾಮೆರಾ ಮುಂದೆ ಬಂದು ಕರೆಕ್ಟ್ ಆಗಿ ಫಿಟ್ಟಿಂಗ್ ನಂದು ಆಗಿದೆ, ಇದು ಫಿಟ್ಟಿಂಗು ಈ ತರ ನಾವು ಹೊಲ್ದಿವಿ ಅಂತ ಅಂದ್ರೆ ನೀವು ನಂಬಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ದೇ ಒಂದು ಆಲೋಚನೆ ಇರ್ಲಿ, ನಿಮ್ದು ಓನ್ ಆಲೋಚನೆ ಇರ್ಲಿ. ಯಾರೋ ಏನ್ ಹೇಳಿದ್ರೆ ನಾನು ಅದನ್ನೇ ಫಾಲೋ ಮಾಡ್ತೀನಿ ಅನ್ನೋದು ತಪ್ಪು. ನಿಮ್ದು ಸ್ವಂತ ಆಲೋಚನೆ ಅನ್ನೋದು ಮೇನ್ ಇಂಪಾರ್ಟೆಂಟ್. ನಿಮ್ಗೆ ಇವಾಗ ಟೈಲರಿಂಗ್ ಕಲಿಬೇಕಲ್ಲ, ನೀವು ಟೈಲರಿಂಗ್ ಕಲಿಬೇಕಂದ್ರೆ ನೀವು ಸ್ವಂತ ನಾನು ಹೇಳಿದ್ರೆ ನೀವ್ ಎಷ್ಟೊತ್ತು ಕಲಿತೀರಾ? ಕಲಿಯಲ್ಲ. ನಿಮ್ ಬುದ್ಧಿನಲ್ಲಿ ನಿಮ್ಮ ತಲೆಯಲ್ಲಿ ಬರ್ಬೇಕು, ನಾನು ಕಲಿಬೇಕು, ಇದು ನಾನು ಕಲ್ತ್ರೆ ನಾನು ಉದ್ಧಾರ ಆಗ್ತೀನಿ. ಇಲ್ಲಾಂದ್ರೆ ನನಗೆ ನನ್ನ ಮನೇಲಿ ಒಂದು ಬ್ಲೌಸ್ ಹೊಲ್ಕೋಬೇಕಾ, ಒಂದು ಬ್ಲೌಸ್ ಹೊಲಿಬೇಕು ನೀವು ಅನ್ಕೊಳ್ಳಿ. ಎಕ್ಸಾಂಪಲ್ ಒಂದು ಬ್ಲೌಸ್ ಹೊಲಿಬೇಕು, ನೀವು
ಒಂದು ಬ್ಲೌಸ್ ಅಲ್ಲಗೆ ಅವ್ರ ಏನಂತಾರೆ ಒಂದು ಬ್ಲೌಸ್ ಕಟಿಂಗ್ ಕೊಡ್ತಾರ ಕೊಡಲ್ಲ. ಬೇಸಿಕ್ ನಾಲೆಜ್ ಅಂದ್ರೆ ಬೇಸಿಕ್ ನಾಲೆಜ್ ಇರುತ್ತೆ. 10,000 ಹಾಕ್ರಿ, 15,000 ಹಾಕ್ರಿ, 20,000 ಹಾಕ್ರಿ, ಇದು 2 ತಿಂಗಳ ಕೋರ್ಸ್, ಇದು 3 ತಿಂಗಳ ಕೋರ್ಸ್. ಇನ್ನ ಫ್ಯಾಷನ್ ಡಿಸೈನಿಂಗ್ ಆದ್ರೆ ನೀವು 1 ಲಕ್ಷ ಹಾಕ್ರಿ, 2 ಲಕ್ಷ ಹಾಕ್ರಿ, 3 ತಿಂಗಳಿಗೆ 1.5 ಲಕ್ಷ ಹಾಕ್ರಿ. ಈ ತರ ಲಕ್ಷಣ ಗಂಟ್ಲೆ ನಾವು ಹೋಗ್ತಾ ಇದೀವಿ ಇವಾಗ. ಸಾವಿರಗಳು ಇಲ್ಲ, ಲಕ್ಷಣ ಗಂಟ್ಲೆ ಹೋಗ್ತಾ ಇದೆ. ಆಮೇಲೆ ಅವ್ರ ಏನೋ ಬೋರ್ಡ್ ಮೇಲೆ ಬರೀತಾರೆ, ಇದೇನ್ ಲೆಸನ್ಗಳ ಬೋರ್ಡ್ ಮೇಲೆ ಬರಕ್ಕೆ, ಇದು ಪ್ರಾಕ್ಟಿಕಲ್ ತೆರಿ ಇರುತ್ತೆ. ಪ್ರಾಕ್ಟಿಕಲ್ ಮಾಡ್ಲೇಬೇಕಿಲ್ಲ. ನಾವು ಬೋರ್ಡ್ ಮೇಲೆ ಅಕ್ಷರಗಳು ಬರ್ದು ಮೈನಸ್ ಪ್ಲಸ್ ಮಾಡಿದ್ರೆ ಕಟಿಂಗ್ಗಳು ಬರಲ್ಲ. ಯಾರಿಗ್ ಗೊತ್ತಾ, ಯಾರಿಗೆ ಯಾರ ತಲೆಯಲ್ಲಿ ಹೆಂಗಿರುತ್ತೆ. ಮುಂದ ಕುಂತು ನಾವು ಹೇಳ್ಕೊಟ್ರೇನೆ ಬೇಗ ತಲೆಯಲ್ಲಿ ಹೋಗಲ್ಲ ಜನಗಳಿಗೆ. ಅಂತದ ನೀವು ಬೋರ್ಡ್ ಮೇಲೆ ಬರ್ದಿದ್ ನೋಡ್ಬಿಟ್ಟು ನೀವ್ ಎಷ್ಟು ಕಲಿಯಕ ಪ್ರಯತ್ನ ಮಾಡ್ತೀರಾ, ಎಷ್ಟಂತ ಕಲಿತೀರಾ? ನನ್ನ ಆಲೋಚನೆ ನಾನು ಹೇಳ್ತಾ ಇದೀನಿ, ಯಾರು ತಪ್ಪಿಡ್ತಾ ಇಲ್ಲ. ಯಾಕಂದ್ರೆ ಯಾರನ್ನ ಕಡಿಮೆ ಅಂತ ಹೇಳ್ತಾ ಇದ್ದ. ಆನ್ಲೈನ್ ಮಾಡೋದು ಎಷ್ಟು ಮಟ್ಟಕ್ಕೆ ಕರೆಕ್ಟ್ ಅನ್ನೋದು ನೀವು ಥಿಂಕ್ ಮಾಡ್ರಿ. ನೀವು ಥಿಂಕ್ ಮಾಡ್ಕೊಂಡು ಇನ್ನ ಆಫ್ಲೈನ್ ಕಲಿಯೋದು ಒಳ್ಳೇದ, ಆನ್ಲೈನ್ ಕಲಿಯೋದು ಒಳ್ಳೇದ ಅನ್ನೋದು ಅದನ್ನ ನೀವು ಬೇರೇಸ್ ನೀವು ಲೆಕ್ಕ ಮಾಡ್ಕೋಬೇಕು. ಯಾಕಂದ್ರೆ ಅದು ನಿಮ್ಗೆ ಬಿಟ್ಟಿರೋದು. ನಾನು ಯಾವ್ದು ಕರೆಕ್ಟ್, ಯಾವ್ದು ತಪ್ಪು, ಯಾವ್ದು ಒಪ್ಪು ಅನ್ನೋದು ನಾನು ನಿಮ್ಗೆ ತಿಳಿಸಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಷ್ಟು ವರ್ಷ ಅನುಭವದಲ್ಲಿ ಕೂಡ ನಾನು ನೋಡಿದ್ ಕೂಡ ಯಾವ ಟೈಲರ್ ಕೂಡ ಯಾರೇ ಕೂಡ ಅವ್ರವ್ರ ಟ್ರಯಲ್ ರೂಮ್ ಇರ್ತವೆ ಪ್ರತಿಯೊಂದು ಬೋಟಿಕ್ ಅಲ್ಲಿ. ಈಗ ನಮ್ಗೂ ಚಿಕ್ಕದೇ ಸ್ಪೇಸ್ ಓಕೆ, ನಾನು ಇಟ್ಟಿಲ್ಲ. ಬಟ್ ನಂದು ಒಂದ್ ಟೈಮಲ್ಲಿ ದೊಡ್ಡ ಬುಟಿಕ್ ಅಲ್ಲಿ ನಾನು ಟ್ರಯಲ್ ರೂಮ್ ಇಟ್ಟಿದ್ದೀನಿ. ಎಲ್ಲರೂ ಪ್ರತಿಯೊಬ್ಬ ಟೈಲರ್ ಬುಟಿಕ್ ಅಂದ್ರೆ ಟ್ರಯಲ್ ರೂಮ್ ಕಂಪಲ್ಸರಿ ಇಡ್ತಾರೆ. ಯಾಕಂದ್ರೆ ಅವ್ರು ಅಲ್ಲಿ ಹಾಕಿ ತೋರ್ಸ್ಕೊಂಡು ಆಮೇಲೆ ಹೊರಗ್ ಬಂದ್ಮೇಲೆ ಲೂಸ್ ಟೈಟ್ ಇದ್ರೆ ಅಲ್ಲೇ ಟೈಲರ್ ಅದರ ಕರೆಕ್ಷನ್ ಮಾಡಿ ಕೊಡ್ತಾರೆ. ಒಬ್ರೊಬ್ರು ಗೊತ್ತಾ, ಯಾರಂದ್ರೆ ನಾರ್ತ್ ಇಂಡಿಯನ್ ಲೇಡೀಸ್ ಅವ್ರು ಇರ್ತಾರಲ್ಲ, ಡೈರೆಕ್ಟ್ ಹಾಕೊಂಡು ಬಂದ್ಬಿಡ್ತಾರೆ ಟ್ರಯಲ್ ರೂಮ್ ಹೊರಗಂತ ನಾನು ನೋಡಿದೀನಿ. ಡೈರೆಕ್ಟ್ ಬಂದ್ಬಿಟ್ಟು ದೇಕೋ ಭಯ್ಯ ಐಸಾ ನೈ ಹೋ, ಅಚ್ಚ ನೈ ಹೋ, ಐಸಾ ಈ ತರ ತೋರಿಸ್ತಾರೆ. ತೋರಿಸ್ಬಿಟ್ಟು ಎಲ್ಲಿ ಪ್ರಾಬ್ಲಮ್ ಇದೆ, ಎಲ್ಲಿ ಮೆಜರ್ಮೆಂಟ್ ಕೊಡ್ಬೇಕಾದ್ರೆ ಗಂಡು ಮಕ್ಕಳ ಮುಂದೆ ಗಂಡು ಮಕ್ಕಳು ಇದ್ರು ಜೆಂಟ್ಸ್ ಟೈಲರ್ ಮೆಜರ್ಮೆಂಟ್ ಕೊಡ್ತಾರೆ. ಸ್ವಲ್ಪ ನಮ್ಮೂರು ಸೌತ್ ಅವ್ರು ಅಷ್ಟು ಬೇಗ ಬರಲ್ಲ ಮುಂದಕ್ಕೆ. ಯಾಕಂದ್ರೆ ಸ್ವಲ್ಪ ನಮ್ದೇ ಒಂದು ವೇ. ಸೌತ್ ನಮ್ದೊಂದು ನಮ್ ಕರ್ನಾಟಕದಾಗ್ಲಿ, ಇನ್ನ ಆತರ ಈ ತೆಲಂಗಾಣ ಆಗ್ಲಿ, ಒಟ್ಟಾರೆ ನಮ್ದು ದೇಶಗೊಳದಾಗ ನಮ್ದು ಒಂದು ನಾರ್ತ್ ಇಂಡಿಯನ್ ಒಂದ್ ತರ ಇರುತ್ತೆ. ಸರಿ, ಅವ್ರ ಏನಿಲ್ಲ ಡೈರೆಕ್ಟ್ ಹಾಕೊಂಡು ಬಂದ್ಬಿಟ್ಟು ತೋರಿಸ್ತಾರೆ, ಹಾಕೊಂತಾರೆ, ಫಿಟ್ಟಿಂಗು ಇಲ್ಲಿ ನೋಡಿ ಇಲ್ಲಿ ನೋಡಂತಾರೆ, ಆಯ್ತು ಫಿಟ್ಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ಡೈರೆಕ್ಟ್ ಹಾಕೊಂಡು ತಕ್ಷಣ ಬಂದು ನೋಡಿ ತೋರ್ಸನು. ಅವಾಗ ನೀವು ಪ್ರತ್ಯಕ್ಷವಾಗಿ ಅಂದ್ರೆ ಡೈರೆಕ್ಟ್ ಆಗಿ ನೋಡ್ರಿ. ಈಗ ಇವ್ ಹೊಲ್ದಿರೋ ಬ್ಲೌಸ್ ಈಗ ಹಾಕೊಂಡು ಹಿಂಗ್ ಬರ್ಬೇಕು, ಅವ್ರ ಅಷ್ಟೇ ಹಾಕಿ ನೋಡ್ರಿ. ಅವಾಗ ಗೊತ್ತಾಗುತ್ತೆ ನಿಮ್ಗೆ ಎಲ್ಲಿ ಲೂಸು, ಎಲ್ಲಿ ಟೈಟು, ಎಲ್ಲಿ ಏನ್ ಪ್ರಾಬ್ಲಮ್ ಅನ್ನೋ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟೇ ಹೊರತು ಸುಮ್ನೆ ವಿಡಿಯೋಗಳು ನೋಡ್ಬಿಟ್ಟು ಮತ್ತೆ ಬ್ಲೌಸ್ ನಾನು ಇವತ್ತು ಇದು ಬಂದಿನಿ, ನಮ್ದು ಇದು ಬೋಟಿಕ್. ಇನ್ನೊಂದ್ ಏನ್ ಗೊತ್ತಾ, ಬೋಟಿಕ್ ನಡ್ಸೋದು ಎಷ್ಟು ಜನಗಳಿಗೆ ಕಟಿಂಗ್ ಕೂಡ ಅವ್ರು ಸೂಜಿ ದಾರ ಹಾಕಕ್ ಕೂಡ ಬರಲ್ಲ ಕೆಲವೊಂದ್ ಜನಗಳಿಗೆ. ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ಕೆಲವೊಂದ್ ಜನಗಳು ಇದಾರೆ, ಈ ತರ ಕೂಡ ಇದಾರೆ. ಸೂಜಿಗೆ ದಾರ ಹಾಕೋದು ಗೊತ್ತಿರಲ್ಲ ಮೇಡಮ್, ಗೊತ್ತಾ ಬೋಟಿಕ್ ನಡೆಸ್ತಾ ಇರ್ತಾರೆ ಅವ್ರು. ಸೊ ಅಂತದ ನೀವು ನಂಬಬೇಡ್ರಿ ದಯವಿಟ್ಟು. ಯಾಕಂದ್ರೆ ಹೆಣ್ಮಕ್ಳು ಯಾರಾದ್ರೂ ಟೈಲರಿಂಗ್ ಕಲಿಬೇಕಂತ ಉದ್ದೇಶ ಇದ್ರೆ ಅವ್ರ ಆರ್ಥಿಕ ಸಮಸ್ಯೆಗಳಿಂದ ನರಳ್ತಾ ಇರ್ತಾರೆ. ಅವ್ರಿಗೆ ನಾನೇನೋ ಒಂದು ಮಾಡ್ಬೇಕು ಅನ್ನೋದು ಉದ್ದೇಶ ನಿಂತಿರ್ತಾರೆ. ಒಂದ್ 5,000 ಆಗ್ಲಿ, 10,000 ಆಗ್ಲಿ, 1,000 ಆಗ್ಲಿ, ₹1 ಕೂಡ ಆಗ್ಲಿ ತರಬೇಕಾದ್ರೆ ತುಂಬಾ ಕಷ್ಟದಿಂದ ತಂದಿರ್ತಾರೆ. ಆ ದುಡ್ಡನ್ನ ಉಪಯೋಗ ಅಂತಾಗ ಯೂಸ್ ಮಾಡ್ಕೊಳ್ಳಿ ಬರ್ತು ಅದು ವೇಸ್ಟ್ ಆಗಿ ಇದು ಮಾಡ್ಕೋಬೇಡ್ರಿ. ಈ ತರ ಮೋಸ ಹೋಗಿ ನೀವು ಪ್ರಾಬ್ಲಮ್ಸ್ ನಾಗ ಹೋಗ್ಬೇಡ್ರಿ. ನೀವು ಕಲಿಬೇಕಾ, ನಿಮ್ಗೆ ಟೈಲರಿಂಗ್ ಕಲಿಬೇಕಾ, ನಿಮ್ ಅಕ್ಕಪಕ್ಕದಲ್ಲಿ ಅಂಗಡಿಗಳು ಇರ್ತವೆ, ನಿಮ್ ಸೀನಿಯರ್ ಟೈಲರ್ಸ್ ಇರ್ತಾರೆ, ಮತ್ತೆ ಇಲ್ಲ ಟೈಲರಿಂಗ್ ಕೋಚಿಂಗ್ ಸೆಂಟರ್ಸ್ ಇರ್ತವೆ. ಅಲ್ಲಿ ಹೋಗಿ, ಆಫ್ಲೈನ್ ಅಲ್ಲಿ ಹೋಗಿ ಅವ್ರು ಕರೆಕ್ಟ್ ಆಗಿ ಹೇಳ್ತಾರ ಬಿಡ್ತಾರ, ಅದು ಸೆಕೆಂಡ್ರಿ. ಯಾರಾದ್ರಾಗ್ಲಿ ನೀವು ಮಿಷಿನ್ ಮೇಲೆ ಕೂತ್ಕೊಂಡು ನಿಮ್ ಪಕ್ಕದಲ್ಲಿ ಅವ್ರು, ಯಾಕಂದ್ರೆ ನೀವು ತಿಂಗಳಿಗೆ ಇಷ್ಟು ಅಂತ ಫೀಸ್ ಕಟ್ಟಿದ್ಮೇಲೆ ಯಾವ ಮೇಡಮ್ ಆಗ್ಲಿ ಕೋಚಿಂಗ್ ನಡೆಸೋ ಪ್ರತಿಯೊಬ್ಬ ಮೇಡಮ್ ಆಫ್ಲೈನ್ ಅಲ್ಲಿ ನಿಮ್ ಪಕ್ಕದಲ್ಲೇ ನಿಂತ್ಕೊಂಡು ಒಂದ್ಸರ್ಲಿ ಇರ್ಲಿಕ್ಕೆ ವೀಕ್ಲಿ 2 times 3 times ಕಂಪಲ್ಸರಿ ನಿಮ್ ಪಕ್ಕದಲ್ಲಿ ನಿಂತ್ಕೊಂಡು ನಿಮ್ಗೆ ಹೇಳ್ಕೊಡ್ತಾರೆ. ಅದು ಆನ್ಲೈನ್ ಅಲ್ಲಿ ನಿಮ್ಗೆ ಸಾಧ್ಯ ಇಲ್ಲ, ಆಫ್ಲೈನ್ ಅಲ್ಲಿ ಒಂದು ಮಾತ್ರ ನಿಮ್ಗೆ ಸಾಧ್ಯ ಆಗೋದು. ಸೊ ನೀವು ಏನೋ ದುಡ್ಡು ನಮ್ಗೆ ಹೇಳ್ಕೊಡ್ತಾರೆ, ಅವರೆಲ್ಲ ಚೆನ್ನಾಗ್ ಹಾಕೊಂಡ್ ಬಂದಿದ್ದಾರೆ, ತೋರಿಸ್ತಾ ಇದಾರೆ. ನಮ್ಗೆ ಈಗ ನಮ್ಗೂನು ಆ ತರ ಕಟಿಂಗ್ ಮಾಡ್ಬೋದೇ, ನಾವು ಆ ತರ ಬ್ಲೌಸ್ ಸ್ಟಿಚ್ ಮಾಡ್ಬೋದೇ ಅನ್ನೋ ಉದ್ದೇಶ ಮಾತ್ರ ತಪ್ಪು. ಆ ತರ ಯಾವತ್ತು ಕೂಡ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಶ್ರೀಮಂತರಾದ್ರೆ ನಾವು ಟೈಲರಿಂಗ್ ಕಲಿಬೇಕನ್ನೋ ಥಿಂಕ್ ಮಾಡಲ್ಲ. ಮಧ್ಯ ತರಗತಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇರ್ತದೆ ನೋಡು, ಪೂರ ಬೇಡ್ಕೊತಿದಾರ ಕೂಡ ಮಾಡಲ್ಲ. ಯಾಕಂದ್ರೆ ಅವ್ರು ಬೇಡ್ಕೋದೇನೆ ಅಭ್ಯಾಸ ಇರ್ತದೆ, ಬೇಡ್ಕೊ ತಿಂತಾರೆ. ಮತ್ತೆ ಮಿಡಿಲ್ ಕ್ಲಾಸ್ ಅವ್ರಿಗೆ ಏನ್ ಗೊತ್ತಾ, ಅಕಸ್ಮಾತ್ ಸಾಯಕ್ಕಿಲ್ಲ ಇದಕ್ಕೆ ಬದುಕಾಗಿಲ್ಲ, ಆ ತರ ಇರ್ತದ ಜೀವನ. ಅವಾಗ ಏನಾಗುತ್ತೆ ಅಂದ್ರೆ ನಾನು ಮಕ್ಕಳು ಇಟ್ಕೊಂಡು ಮನೆಗೆ ಮಾಡ್ಬೋದಲ್ಲ, ಅವರೆಲ್ಲ ಚೆನ್ನಾಗಿ ಸ್ಟಿಚಿಂಗ್ ಮಾಡ್ತಾ ಇದಾರೆ, ನಾನ್ ಕೂಡ ಮಾಡ್ಬೋದಲ್ಲ, ಹೋಗ್ಲಿ ಬಿಡು ಎಲ್ಲ ಒಂದಲ್ಲಿ ಬಡ್ಡಿಗೆ ತಂದು ಸಾಲ ತಂದು ಏನೋ ಕಟ್ಬಿಟ್ರೆ ಒಂದ್ಸರಿ ಇಷ್ಟು ಫೀಸ್ ಕಟ್ಟಿದ್ರೆ ನಾನ್ ಕಲ್ಕೊಂತೀನಿ ಅಂತ ಉದ್ದೇಶದಿಂದ ಕಟ್ಟಿರ್ತಾರೆ. ಬಟ್ ಅವ್ರಿಗೆ ನಾಲೆಜ್ ಬರೋದ್ ಮಾತ್ರ ಶೂನ್ಯ. ಯಾಕಂದ್ರೆ ಅವ್ರು ಹೇಳಿದ್ದು ಇವ್ರಿಗೆ ಅರ್ಥ ಆಗಲ್ಲ. ಯಾವ್ದಾಗ್ಲಿ ಪ್ರಾಕ್ಟಿಕಲೇ ಮಾಡ್ಬೇಕು. ಯಾವ್ದಾಗ್ಲಿ ಮೊಬೈಲ್ ಅಲ್ಲಿ ನಾವು ನೋಡಿದ್ವಿ, ನಾವು ಪಿಕ್ಚರ್ಗಳು ನೋಡ್ತೀವಿ, ಯಾವ್ದಾದ್ರು ಪಿಕ್ಚರ್ ಟ್ಯಾಕ್ಸ್ ಹೋಗಿ ಸಿನಿಮಾ ಟ್ಯಾಕ್ಸ್ ಹೋಗಿ ಸಿನಿಮಾ ನೋಡ್ತಿರ್ತೀವಿ. ಅವನ ಬಳಿ ಇಷ್ಟು ದುಡ್ಡು ಇರುತ್ತೆ, ನಮ್ಗೂ ಕೊಡ್ತಾನ ಅವನು, ಅಷ್ಟು ದುಡ್ಡು ತಗೋಬೋದಲ್ಲ ನಾವು. ಹಂಗಾದ್ರೆ ಆಫ್ಲೈನ್ ಅಲ್ಲಿ ಆನ್ಲೈನ್, ಅದು ಆನ್ಲೈನ್ ನಡೀತಾ ಇರ್ತದೆ.
ನಾವ್ ತಗೋಬಹುದಲ್ಲ, ಯಾಕೆ ತಗೊಳಕ್ ಆಗಲ್ಲ ಹೇಳಿ? ಅದು ಅದು ಅಷ್ಟೇ, ಅದು ಸ್ಕ್ರೀನ್ ಮೇಲೆ ನಡ್ತಾ ಇರೋದು ಗೊಂಬೆಗಳು, ಅದು ಆಟ ಅದು ಅಷ್ಟೇ. ನೀವು ಆಫ್ಲೈನ್ ಅಲ್ಲಾದ್ರೆ ನೀವು ಮುಟ್ಬೋದು, ಟಚ್ ಮಾಡ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ನೀವ್ ಏನಾದ್ರೂ ಹೇಳಿದ್ರೆ ಕೂಡ ನಿಮ್ ಗುರುಗಳು, ನಿಮ್ಗೆ ಯಾರಾದ್ರೂ ನೀವು ಫೀಸ್ ತುಂಬಿರ್ತೀರೋ ಅವ್ರು ನಿಮ್ ಗುರುವೇ. ಟೈಲರಿಂಗ್ ಆಗ್ಲಿ ಅಥವಾ ಬೇರೆ ಯಾವ್ದು ಕೂಡ ನೀವು ಕಲಿಬೇಕು ಅಂತ ಹೋಗಿದೆ ಅಂದ್ರೆ ಅದಕ್ಕೆ ನಿಮ್ಗೆ ಕೋಚಿಂಗ್ ಕೊಡೋರು ನಿಮ್ ಗುರುಗಳು ಆಗ್ತಾರೆ. ನಾನ್ ಟೈಲರಿಂಗ್ ಫೀಲ್ಡ್ ಅಂತ ಹೇಳಲ್ಲ, ಎಲ್ಲಾ ಕೂಡ. ಈಗ ಕಾಲೇಜಿಗೆ ಹೋಗ್ತಾರೆ ಜನಗಳು, ಹುಡುಗರು, ಅವ್ರ ಗುರುಗಳು ಮೆಕ್ಯಾನಿಕಲ್ ಇಂಜಿನಿಯರ್, ಮತ್ತೆ ಸಿವಿಲ್, ಮತ್ತೆ ಎಲೆಕ್ಟ್ರಿಕಲ್, ಈ ತರ ತುಂಬಾ ಇರ್ತಾರಲ್ಲ. ಈಗ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಕೂಡ ಹುಡುಗಿಯರು ಮಾಡ್ತಿರ್ತಾರೆ, ಹುಡುಗರು ಬಾಯ್ಸ್ ಗರ್ಲ್ಸ್ ಇಬ್ರು ಮಾಡ್ತಿರ್ತಾರೆ. ಅವರು ಒಂದು ಲೆಕ್ಚರರ್ಸ್ ಇರ್ತಾರೆ, ಯಾಕಂದ್ರೆ ಅವರು ಸೀನಿಯರ್ ಲೆಕ್ಚರರ್ಸ್ ಇರ್ತಾರೆ. ಅವರು ಬೋರ್ಡ್ ಮೇಲೆ, ಅವಾಗ ಅಲ್ಲಿ ಬೋರ್ಡ್ ಮೇಲೆ ಬರ್ದ್ರೆ ನೀವು ಪಕ್ಕದಲ್ಲಿ ಇರ್ತೀರಲ್ಲ, ನೀವ್ ಮುಂದೆ ಕೂತ್ಕೊಂಡಿರ್ತೀರಲ್ಲ, ನಿಮ್ಗೆ ಏನೋ ಡೌಟ್ ಬಂದ್ರೆ ನೀವು ಕೇಳ್ತಾರಲ್ಲ, ಅದ್ ಏನ್ ಮಾಡ್ತಾ ಇದ್ರ ಮೇಡಮ್, ಏನ್ ಕದ ನಮ್ಗೆ ಗೊತ್ತಾಗ್ತಲ್ಲ ಹೇಳ್ರಂದ್ರೆ ಅವ್ರು ಕಂಪಲ್ಸರಿ ನಿಮ್ಗೆ ಆನ್ಸರ್ ಕೊಡ್ತಾರಲ್ವಾ. ಅದು ಆನ್ಲೈನ್ ಅಲ್ಲಿ ಹೆಂಗ್ ಕೊಡ್ತಾರೆ ಹೇಳಿ ಆನ್ಸರ್? ನಿಮ್ಗೆ ಬಂದಿರೋ ಡೌಟ್ ನೀವು ಕಾಮೆಂಟ್ ಹಾಕ್ಬೇಕು, ಮತ್ತೆ ಅವ್ರ ಟೈಮ್ ಇದ್ದಾಗ ಅವ್ರು ನೋಡ್ಕೋಬೇಕು, ಅವ್ರು ಹೇಳ್ಬೇಕು. ಎಷ್ಟು ಪ್ರೊಸೆಸ್ ಇದೆ ನೋಡ್ರಿ. ಸುಮ್ನೆ ದುಡ್ಡು ಕಟ್ಬಿಟ್ಟು ಲಾಸ್ ಆಗಕ್ ಹೋಗ್ಬೇಡ್ರಿ. ಯಾರು ಕೂಡ ನಾ ಹೇಳ್ತಾ ಇರೋದು ಏನಂದ್ರೆ, ನೀವು ಕಲೀರಿ. ಪ್ರತಿಯೊಬ್ಬರು ನಿಮ್ಗೆ ಆರ್ಥಿಕ ಸಮಸ್ಯೆಗಳನ್ನ ತಳ್ಳಬೇಕು ಅಂತಂದ್ರೆ ಮಿಷಿನ್ ಅಂದ್ರೆ ಅಡ್ಕಂತ ತಾಯಿ ಆದ್ಮೇಲೆ ಇನ್ನೊಂದು ತಾಯಿ ಮಿಷಿನೇ. ಸ್ವಂತ ನಮ್ ತಾಯಿ ಆದ್ಮೇಲೆ ಮಿಷಿನ್ ನಮ್ಮ ಜೀವನ ಪರ್ಯಂತ ನಮ್ನ ನಡೆಸ್ತಂದ್ರೆ ಒಂದು ಮಿಷಿನ್ ಮಾತ್ರ. ನಾ ಹೇಳ್ತಾ ಇರೋದು ಇದು ಮಾತ್ರ ಕಂಪಲ್ಸರಿ ಹೇಳ್ತೀನಿ. ಯಾಕಂದ್ರೆ ಲೈಫ್ ಯಾರಾದ್ರೂ ಮಿಷಿನ್ ಮೇಲೆ ಕೂತ್ಕೊಂಡು ಯಾರಾದ್ರೂ ಸ್ಟಿಚ್ ಮಾಡಿರ್ತಾರೋ ಅವ್ರಿಗೆಲ್ಲ ಅನುಭವ ಆಗೇ ಇರುತ್ತೆ. ಯಾವ ಹೊತ್ತು ಕೂಡ ಆ ಮಿಷಿನ್ ನಂಬಿಕೊಂಡ್ರೆ ಉಪವಾಸ ಇರಕ್ ಸಾಧ್ಯನೇ ಇಲ್ಲ. ಆ ತರ ಇದೆ. ಸಂಪಾದನೆ ಮಾಡ್ಬೇಕಂತಂದ್ರೆ ಮಾಡ್ರಿ, ಬಟ್ ಕೆಲ್ಸ ಕಲ್ಕೋಬೇಕಾದ್ರೆ ಕಲೀರಿ. ಬಟ್ ಆಫ್ಲೈನ್ ಅಲ್ಲಿ ಎಷ್ಟು ಮಟ್ಟಕ್ಕೆ ನಾನು ಹೇಳಿದ್ ಕರೆಕ್ಟ್ ಅಲ್ವಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಹೌದ್ ಅನ್ನಿದ್ರೆ ಕಾಮೆಂಟ್ ಮಾಡ್ರಿ, ಅಲ್ಲ ಅಂದ್ರೂ ಕಾಮೆಂಟ್ ಮಾಡ್ರಿ, ಬೇಜಾರ್ ಮಾಡ್ಕೊಳಲ್ಲ ನಾನು. ನಮ್ಗೆ ಆನ್ಲೈನ್ ಕರೆಕ್ಟ್ ಅನ್ನೋರ್ನು ಕಾಮೆಂಟ್ ಹಾಕ್ರಿ, ನನ್ಗೂ ಗೊತ್ತಾಗುತ್ತೆ ಎಷ್ಟು ಜನ ಕಾಮೆಂಟ್ ಹಾಕಿದಾರ, ಎಷ್ಟು ಕರೆಕ್ಟ್ ಅಂದಾರ, ಎಷ್ಟು ನಾನು ಹೇಳಿದ್ ಕರೆಕ್ಟ್ ತಪ್ಪ ನನ್ಗೂ ಗೊತ್ತಾಗ್ಬೇಕಲ್ಲ. ನಾನೇನ್ ದೊಡ್ಡ ಮಹಾಪಂಡಿತ ಅಲ್ಲ, ಬಟ್ ನನ್ಗೆ ತಿಳಿದ್ರೆ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ನೀವ್ ಏನ್ ಕಲಿಬೇಕಾದ್ರೂ ಆಫ್ಲೈನ್ ಅಲ್ಲೇ ಕಲ್ರಿ. ಮತ್ತೆ ಒಂದ್ 2-3 ತಿಂಗಳ ಒಂದು ಬ್ಲೌಸ್ನೇ ಕಲೀರಿ. ಒಂದು ಬ್ಲೌಸ್ ಅಲ್ಲಿ ಎಷ್ಟೋ ತರ ಬ್ಲೌಸ್ಗಳು ಇದಾವೆ, ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ನಿಮ್ಗ ಒಂದು ವೇ ಸಿಕ್ಕಿದ್ರೆ ಆ ವೇ ಹಿಡ್ಕೊಂಡು ನೀವು ಮುಂದಕ್ಕೆ ಹೋಗ್ತೀರಾ ಆಟೋಮೆಟಿಕ್ ಅಲ್ಲಿ. ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಸ್ಟಾರ್ಟಿಂಗ್ ನಾನ್ ಕಲಿಬೇಕಾದ್ರೆ ನೋಡ್ರಿ, ನಮ್ಗೆ ಅಂದ್ರೆ ನಾನು ಕಲಿಬೇಕಾದ್ರೆ ಕೂಡ ತುಂಬಾ ವರ್ಷ ಆಯ್ತು. ನಾನೊಂದು 35 ವರ್ಷ ಕೆಳಗಡೆ 30 ವರ್ಷ ಕೆಳಗಡೆ ಕಲ್ತಿರೋದು. ನಾನ್ ಕಲಿಬೇಕಾದ್ರೆ ನನ್ಗ ಹೈಟ್ ಸ್ಟೂಲ್ ಇದ್ದು, ಇವಾಗ ಸ್ಟೂಲ್ಗಳು ಇದಾವಲ್ಲ, ಈ ಸ್ಟೂಲ್ ಇಲ್ಲ, ಇದು ಹೈಟ್ ಸ್ಟೂಲ್ ಇದ್ದು, ಉಡ್ಡು ಕಟ್ಟಿಗಿಂತ ರೆಡಿ ಮಾಡ್ತಾರಲ್ಲ ಆ ಸ್ಟೂಲ್ ದೊಡ್ಡ ಇದ್ದು ನಮ್ಗೆ. ಆ ಸ್ಟೂಲ್ಗೂ ನನ್ಗ ಆ ಮಿಷಿನ್ಗೂ ನನ್ ಕಾಲ್ ಅಂದಲ್ಲ. ಅವಾಗ ಅಕ್ಕ ದೊಡ್ಡವ್ರು ಇರ್ತಾರಲ್ಲ, ಅಕ್ಕ ಅಂತಿದ್ವಲ್ಲ, ಅವರೆಲ್ಲ ಅಕ್ಕದವ್ರು ಇರ್ತಾರ, ಅವ್ರು ಕಟ್ ಮಾಡಿ ಬಿಸಾಕಿರ್ತಾರಲ್ಲ ಪೇಪರ್, ಆ ಪೇಪರ್ ಎಲ್ಲ ನಾನು ಕ್ಲೀನ್ ಆಗಿ ಜೋಡ್ಸ್ಕೊಂತಿದ್ದೆ. ಅವ್ರು ಬಿಸಾಕ್ತಿದ್ರು, ಡಸ್ಟ್ಬಿನ್ಗೆ ಹಾಕ್ತಿದ್ರು. ಅದನ್ನ ಜೋಡಿಸ್ಕೊಂಡು ಅದನ್ನ ಮನೆಗ್ ಬಂದು ಮತ್ತೆ ನಮ್ಮ ಅಪ್ಪಂದು ಕಾಟನ್ದು ಲುಂಗಿ ತಗೊಂಡು ಚೆನ್ನಾಗಿ ವಾಶ್ ಮಾಡಿ, ಅದನ್ನ ಮತ್ತೆ ಅನ್ನ ಬಸ್ತಾರಲ್ಲ ಗಂಜಿ, ಆ ಗಂಜಿದಲ್ಲಿ ಅದ್ ಹಾರ ಹಾಕಿ ಮತ್ತೆ ಕ್ಲೀನ್ ಆಗಿ ಫೋಲ್ಡ್ ಮಾಡಿ ತಲೆ ಬುಡಕ್ ಇಟ್ಕೊಂಡು ನಿದ್ದೆ ಮಾಡ್ತಿದ್ದೆ ನೈಟ್. ಬೆಳಗ್ಗೆ ಎದ್ದು ಮತ್ತೆ ನಮ್ಮ ಅಮ್ಮಂದು ಹಳೆ ಬ್ಲೌಸ್ ಗಳು ಇರ್ತಾವಲ್ಲ, ಮಸಿ ಬಟ್ಟೆ ಮಾಡ್ತಾರ, ಅದನ್ನ ನಾವು ಕಿಚನ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋ ಕ್ಲಾತ್, ಅವಾಗ ನಮ್ಮ ಅಮ್ಮನ ಬ್ಲೌಸ್ ಯೂಸ್ ಮಾಡ್ತಿದ್ರು. ಆ ಬ್ಲೌಸ್ ತಗೊಂಡು ಮತ್ತೆ ಅದನ್ನ ಓಪನ್ ಮಾಡಿ ಅದನ್ನ ಇಟ್ಟು ಪೇಪರ್ ಮೇಲೆ ಕಟ್ ಮಾಡಿ ಅದನ್ನ ತಗೊಂಡ್ಬಂದು ಮತ್ತೆ ಈ ಕ್ಲಾತ್ ಮೇಲೆ ಕಟ್ ಮಾಡಿ ಮತ್ತೆ ಅದನ್ನ ಸ್ಲೀವ್ಲಿಂತ ಕೈಲಿಂತ ನೀಡಲ್ ಹಾಕೊಂಡು, ಮಿಷಿನ್ ಇಲ್ಲಿ ನಮ್ಮ ಹತ್ರ ಮಿಷಿನ್ ಇಲ್ಲ ಅವಾಗ, ಕೈಲಿಂತ ಹೊಲದ್ದು ನೋಡ್ಕೊಂತಿದ್ದೆ ನಾನು, ಇದು ಕರೆಕ್ಟಾ ಇದು ತಪ್ಪಾ ಇದು ಅನ್ನೋದು. ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಈ ಸ್ಟೇಜಿಗೆ ಬಂದೇವ ಅನ್ನೋದು ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇವಾಗ ನಾನು ಎಲ್ಲರೂ ಆನ್ಲೈನ್ ನೋಡ್ಬಿಟ್ಟು ಎಲ್ಲ ಟೈಲರ್ಗಳಾದ್ರೆ ಇನ್ನ ಮನೆ ಟೈಲರ್ ಆಗ್ತಾರೆ. ಟೈಲರ್ಗೆ ಬಿಸ್ನೆಸ್ ಇರಲ್ಲ. ಹಬ್ಬ ಬಂದಾಗ ಒಬ್ಬ ಬ್ಲೌಸ್ ಒಂದ್ ಟೈಮ್ ಎಕ್ಸ್ಟ್ರಾ ಬಂದ್ರೆ ನಮ್ಗೆ ಆಗಲ್ಲ, ಕಳಿಸ್ತಾರೆ ವಾಪಸ್. ಎಷ್ಟು ಬಿಸಿ ಇರ್ತಾರೆ ಗೊತ್ತಾ ಟೈಲರ್ಸ್? ಯಾಕೆ ಬಿಸಿ ಇರ್ತಾರೆ ಹೇಳಿ? ಎಲ್ಲರೂ ಮಾಡಕ್ ಆಗಲ್ಲ ಅದು. ಯಾಕಂದ್ರೆ ಒಂದು ಕ್ಲಾತ್ ಕೊಟ್ಬಿಟ್ಟು 1 ಮೀಟರ್ ಕ್ಲಾತ್ ಕೊಟ್ಟು ನಿಮ್ ಬ್ಲೌಸ್ ನಿಮ್ಗೆ ಕರೆಕ್ಟ್ ಫಿಟ್ಟಿಂಗ್ ಕೊಡಂದ್ರೆ ಯಾರು ಸಾಧ್ಯ ಇಲ್ಲ. ಎಷ್ಟು ಅವ್ರೆಲ್ಲರೂ ಬಂದ್ಬಿಟ್ಟು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತಾ ಇದಾರೆ ಅಂದ್ರೆ ಅವರೆಲ್ಲ ಆಟೋಮೆಟಿಕ್ ಹೊಲ್ದ ಮೇಲೆ ಟ್ರಯಲ್ ರೂಮ್ ಅಲ್ಲಿ ಹೋಗಿ ಹಾಕೊಂಡು ಬಂದು ಅಲ್ಲಿ ಕರಪ್ಷನ್ ಸರಿ ಮಾಡ್ಕೊಂಡು ಬಂದು ನಿಮ್ ಮುಂದೆ ನಿಂತಿರ್ತಾರೆ. ನೀವು ನೋಡಿದ ತಕ್ಷಣ ಹಬ್ಬ ಇವ್ರು ಎಷ್ಟು ಚೆನ್ನಾಗಿ ಹೊಲ್ದಾರ ಅನ್ನೋಂತ ಫೀಲಿಂಗ್ ನಾವು ನೋಡೋರು ಬರುತ್ತೆ. ಬಟ್ ಅದು ತಪ್ಪು, ಹಂಗ್ ಮಾಡಕ್ ಹೋಗ್ಬೇಡ್ರಿ. ನೀವು ಕಲಿಬೇಕಾ ಕಲೀರಿ, ಬೇಡ ಅಂತ ಹೇಳಲ್ಲ. ಬಟ್ ನೀವು ಆಫ್ಲೈನ್ ಅಲ್ಲಿ 1,000 ಹೆಚ್ಚಿಗಾದ್ರೆ ಪರವಾಗಿಲ್ಲ, ಆಫ್ಲೈನ್ ಅಲ್ಲೇ ಕಲಿಯಕ ಟ್ರೈ ಮಾಡ್ರಿ. ನನ್ನ ಉದ್ದೇಶ ನೀವು ಆನ್ಲೈನ್ ಕಲಿತೀರಿ, ಆನ್ಲೈನ್ ಚೆನ್ನಾಗಿದೆ, ಮನೇಲಿ ಕೂತ್ಕೊಂಡೆ ಕಲ್ಕೋಬಹುದು ಅಂದ್ರೆ ನಿಮ್ಗೆ ಬಿಟ್ಟಿರೋದು ಅದು. ಬಟ್ ನನ್ ಸಜೆಷನ್ ನಾನು ಹೇಳ್ತಾ ಇದ್ದೀನಿ, ಯಾರಿಗೆ ಇದ್ರಲ್ಲಿ ಜಾಸ್ತಿ ಇದು ಮಾಡಕ್ ಆಗಲ್ಲ. ಯಾಕಂದ್ರೆ ಅವ್ರವ್ರು ಒಬ್ರಿದ್ದಂಗ ಇನ್ನೊಬ್ರು ಇರಲ್ಲ, ನಾನಿದ್ದಂಗ ಇನ್ನೊಬ್ರಲ್ಲ, ನಾನಿದ್ದಂಗ ನಾನೇ ಇರೋದು, ನೀವಿದ್ದಂಗ ನೀವೇ ಇರೋದು ಅಷ್ಟೇ. ಯಾರಿಗೂ ಯಾರನ್ನ ಚೇಂಜ್ ಮಾಡಕ್ ಆಗಲ್ಲ. ಬಟ್ ಇಷ್ಟು ವರ್ಷ ಇದರಲ್ಲಿ ಸೀನಿಯರ್ ಇದ್ದದಕ್ಕ ನನ್ಗೆ ಇದು ಗೊತ್ತಾಗಿದ್ ವಿಷಯ ನಾನು ಹೇಳ್ತಾ ಇದೀನಿ. ಸುಮ್ನೆ ದುಡ್ಡು ಹಾಳು ಮಾಡ್ಕೋಬೇಡ್ರಿ, ಕಲೀರಿ, ಕರೆಕ್ಟಾಗಿ ಕಲ್ರಿ. ಬಟ್
ನೀವು ತಗೊಳ್ಳೋದು ಏನಿರುತ್ತಲ್ಲ ಕೋರ್ಸು ಕರೆಕ್ಟ್ ಆಗಿ ತಗೊಳ್ಳಿ. ಕರೆಕ್ಟ್ ಆಗಿ ತಗೊಂಡು ಕರೆಕ್ಟ್ ಆಗಿ ನಿಮ್ಮ ಕೋಚಿಂಗ್ ಸೆಂಟರ್ಗಳು ಹುಡ್ಕೊಂಡು, ಸ್ವಲ್ಪ ದೂರ ಆದ್ರೆ ಪರವಾಗಿಲ್ಲ, ಒಂದು 10 ಕಿಲೋಮೀಟರ್. ನಾನು ಹೋಗ್ಬೇಕಾದ್ರೂ ನಂದು ಕೂಡ ಕಲಿಬೇಕಾದ್ರೆ ನಮ್ಮ ತಂದೆಯವರು ನನ್ಗೊಂದು ಎಷ್ಟು ಒಂದು 6-7 ಕಿಲೋಮೀಟರ್ ದೂರ ಆಗುತ್ತೆ ಅನ್ನೋ ನನ್ಗೆ ನೆನಪಿಲ್ಲ, ಬಟ್ ಅಷ್ಟ ಆಗ್ಬೋದು. ಅವಾಗ ನನ್ಗೆ ಹೋಗಕ್ 50 ಪೈಸೆ ಟಿಕೆಟ್, ಬರಕ್ 50 ಪೈಸೆ ಟಿಕೆಟ್ ಇತ್ತು, ಹಾಫ್ ಟಿಕೆಟ್, ಬಸ್ ಟಿಕೆಟ್. ನನಗೆ ನಮ್ ತಂದೆ ತಗೊಂಡವ್ರು ಅಲ್ಲಿ ಹಾಕಿದ್ರು. ಅಷ್ಟು ದೂರ ಹೋದ್ರೆ ನಾನು ಟೈಲರಿಂಗ್ ಕಲಿತಾ ಇದ್ದೆ. ಅಂದ್ರೆ ಆ ಟೈಮ್ ಅಲ್ಲಿ ಒಂದೊಂದ್ಸರ್ತಿ ನಡ್ಕಂತ ಹೋಗ್ತಿದ್ದೆ, ಒಂದ್ಸರ್ತಿ ಸೈಕಲ್ ಟೈರ್ ಇರುತ್ತಲ್ಲ, ಸೈಕಲ್ ಟೈರ್ ತಗೊಂಡು ಹೊಡ್ಕಂತ ಕಟ್ಟಿ ತಗೊಂಡು, ಒಂದು ಇಷ್ಟಕ್ಕೆ ದೊಡ್ಡ ಕಟ್ಟಿ ತಗೊಂಡು ಅದನ್ನ ಓಡ್ಕೊಂಡು ಹೋಗ್ತಿದ್ದೆ. ಅದು ಚಿಕ್ಕ ವಯಸ್ಸು, ಅದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಕಲಿಬೇಕಂತ ಒಂದು ಏನಿದೆ ನೋಡಿ ಇಂಟ್ರೆಸ್ಟ್, ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನ್ ಕಲ್ತು ಕೂಡ ಮಿನಿಮಮ್ ಏನಿಲ್ಲ ಅಂದ್ರೆ 30-35 ವರ್ಷ ಆಗಿರ್ಬೇಕು. 100% ಆಗಿದೆ. ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡು ಹೇಳ್ತಾ ಇದೀನಿ ಹೊರತು ನಿಮ್ಗೆ ಇವತ್ತೇ ನಿನ್ನೆ ಫೀಲ್ಡ್ ಬಂದು ಇವತ್ತೇ ಬಂದು ಮುಂದೆ ಹೇಳೋದು ಸಾಧ್ಯನೇ ಇಲ್ಲ. ಬಟ್ ಯಾಕಂದ್ರೆ ಕೆಲವೊಂದ್ ಜನ ನಾನ್ ನೋಡಿದೀನಿ, ತುಂಬಾ ಜನ ಆನ್ಲೈನ್ ದುಡ್ಡು ಕಟ್ಟಿದ್ವಿ, ಪೇಪರ್ಸ್ ತರ್ಸ್ಕೊಂಡಿದ್ವಿ, ಕಟಿಂಗ್ ತರ್ಸ್ಕೊಂಡಿದ್ವಿ, ಎಲ್ಲ ಸುಳ್ಳೆ. ಅದೆಲ್ಲ ಆಗಲ್ಲ. ಯಾಕಂದ್ರೆ ನೀವು ಓನ್ ಆಗಿ ನೀವು ಇಳ್ಬೇಕು. ನೀವು ಇಳಿದು ನೀವು ಕಟಿಂಗ್ ಕಲಿತೀವಿ ಅನ್ನೋದು ಅಷ್ಟೇ. ನೀವು ನಿಮ್ ಕೈ ಫಸ್ಟ್ ಎಷ್ಟು ಒಂದು ಬ್ಲೌಸ್ ಕಟಿಂಗ್ ಬರುತ್ತಾ? ಒಂದು ಬ್ಲೌಸ್ ಕಟಿಂಗೇ ಮಾಡಿ ಇಲ್ಲ, ನಮ್ಗೆ ಕಟಿಂಗೇ ಬರಲ್ಲ. ನಾನು ಚಿಕ್ಕ ಬಿಸ್ನೆಸ್ ಐಡಿಯಾ ಹೇಳ್ತಾ ಇರ್ತೀನಿ. ನನ್ ವಿಡಿಯೋ ನಮ್ ಚಾನಲ್ ಫಾಲೋ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಒಂದು ಸ್ಟಿಚ್ ಹಾಕಕ್ ಬಂದ್ರೆ ಕೂಡ ನೀವು ಬಿಸ್ನೆಸ್ ಮಾಡ್ಕೋಬಹುದು. ಆ ತರ ಕೂಡ ನೀವು ಬಿಸ್ನೆಸ್ ಐಡಿಯಾ ಬೇಕಾದ್ರೆ ನಂಗೆ ಕಾಮೆಂಟ್ ಮಾಡ್ತಾ ಇರಿ. ನನ್ಗೂ ಸ್ವಲ್ಪ ನಿಮ್ ಲೈಕ್ಸ್, ನಿಮ್ ಕಾಮೆಂಟ್ಸ್ ನೋಡಿದ್ರೆ ಸ್ವಲ್ಪ ನನ್ಗೂ ಉಲ್ಲಾಸ ಬರೋದು, ಉತ್ಸಾಹ ಬರೋದು, ನಂಗೆ ವಿಡಿಯೋ ಮಾಡ್ಬೇಕು ಅನ್ನೋದು ಅನ್ಸೋದು. ಯಾಕಂದ್ರೆ ಏನು ಬಂದಿಲ್ಲ, ಹೋಗ್ಲಿ ಬಿಡಪ್ಪ, ನಮ್ದು ಯಾರು ನೋಡ್ತಾಯಿಲ್ಲ, ನಾ ಯಾಕ ಮಾಡ್ಲಿ ವಿಡಿಯೋಸ್, ನನ್ಗಿರೋ ನಾಲೆಜ್ ಕೂಡ ನಾನು ಹಂಗೆ ಇಟ್ಕೊಂಡು ಸುಮ್ಮನೆ ಇದ್ಬಿಡ್ತೀನಿ. ಯಾಕಂದ್ರೆ ಯಾರ್ ನಾಲೆಜ್ ಇವು ನಾನು ಹೇಳಿದ ಮಾತು ಯಾರಿಗ ಉಪಯೋಗ ಆಗುತ್ತೋ ಕೂಡ ನನಗೆ ಗೊತ್ತಿಲ್ಲ, ಬಟ್ ಉಪಯೋಗ ಆಗ್ಬೇಕಂತ ಅನ್ಕೊಂತಾ ಇದೀನಿ ನಾನು. ನೋಡ್ರಿ, ನೀವು ಆಲೋಚನೆ ಮಾಡ್ರಿ. ನನಗಾದ್ರೆ ಇಷ್ಟು ಹೇಳಿದೀನಿ. ಇನ್ನ ಬೇಕು, ಇನ್ನ ನಿಮ್ಗೆ ಏನ್ ಬೇಕಂದ್ರೆ ನಿಮ್ಗೆ ಕಾಮೆಂಟ್ ಹಾಕಿದ್ರೆ ಅದ್ರಲ್ಲಿ ಕಂಪಲ್ಸರಿ ನಾನು ಆನ್ಸರ್ ಮಾಡ್ಬೋದು. ನಿಮ್ಗೆ ನಾನು ತಿಳಿದಷ್ಟು ನಾಲೆಜ್ ನಿಮ್ಗೆ ಹೇಳ್ಬೋದು. ಕಲಿಬೇಕಂತ ಚಲನ ಇತ್ತ, ಕಲಿತೀನಿ ಅನ್ನೋದು ಉದ್ದೇಶ ಇತ್ತ, ನಾನ್ ನಿಮ್ ಹತ್ರ ದುಡ್ಡನ್ನ ಹಾಳು ಮಾಡ್ಕೋಬೇಡ್ರಿ. ಅದೇ 10,000 ಕೊಟ್ಟು 3 ತಿಂಗಳ ಕೋರ್ಸ್ ಎಲ್ಲ ತಗೋಬಹುದು. ತಿಂಗಳ 3,000 ಅಥವಾ 4,000, 5,000 ಕೊಟ್ಟು ಕೂಡ ಇನ್ನೊಂದಲ್ಲಿ ಎಲ್ಲ ಕಲಿಬಿರು. 1 ತಿಂಗಳಿಗೆ 5,000 ಕೊಟ್ಟರು ತೊಂದ್ರೆ ಇಲ್ಲ. ನಿಮ್ ಮುಂದೆ ನಿಂತವ್ರು ನಿಮ್ಗೆ ಹೇಳ್ಕೊಡ್ತಾರೆ, ನಿಮ್ಗೆ ಬಂದಿರೋ ಡೌಟ್ ಕ್ಲಿಯರ್ ಮಾಡ್ತಾರೆ. ಬಟ್ ಆಫ್ಲೈನ್ ಅಲ್ಲಿ ಅವ್ರು ಕಾಮೆಂಟ್ ಕೊಟ್ಟು ನೀವು ಕಾಮೆಂಟ್ ಹಾಕಿ, ಅಯ್ಯೋ ಇದೆಲ್ಲ ರಿಸ್ಕ್ ಕೆಲಸ, ರಿಸ್ಕ್ ಪ್ರೊಸೀಸಿಂಗ್ ಮಾಡಕ್ ಹೋಗ್ಬೇಡ್ರಿ, ದುಡ್ಡನ್ನ ಹಾಳು ಮಾಡಕ್ ಹೋಗ್ಬೇಡ್ರಿ. ಹಿಂಗೆಲ್ಲ ಬಂದು ನಾವು ಫ್ಯಾಷನ್ ಡಿಸೈನರ್ ಅಂತ ಹೇಳ್ಕೊಳಲ್ಲ. ಯಾಕಂದ್ರೆ ಅವ್ರ ಪ್ರೊಫೆಷನಲ್ ಅವ್ರು ಬಿಸಿ ಇರ್ತಾರೆ. ಗೊತ್ತಾ, ಅವ್ರ ಪ್ರೊಫೆಷನಲ್ ಅವ್ರು ಬಿಸಿ ಇರ್ತಾರೆ. ಫ್ಯಾಷನ್ ಡಿಸೈನರ್ಗೆ ಇವಾಗ ಟೈಮ್ ಇಲ್ಲ. ಬಂದು ನಾವು ಅಂಗಡಿ ಓಪನ್ ಮಾಡ್ಕೊಂಡು ನನ್ ಡಿಸೈನರ್ ಅದು ಇದಂದ್ರೆ ಯಾರು ಇದು ಮಾಡಕ್ ಹೋಗ್ಬೇಡ್ರಿ. ಮ್ಯಾಕ್ಸಿಮಮ್ ನಾನು ಹೇಳ್ತಾರೆ, ನನ್ಗೆ ಗೊತ್ತಲ್ಗೆ ಹೇಳ್ತಾರೆ ನಿಮ್ಗೆ ಓನ್ ಆಗಿ ಓನ್ ಆಗಿ ನೀವು ಕಲಿಬೇಕಾ, ಓನ್ ಆಗಿ ನಿಮ್ಗೆ ಟೈಲರಿಂಗ್ ಬರ್ಬೇಕಂತಿದೆ, ಬರುತ್ತಾ, ಇಲ್ಲ ನೀವು ಓನ್ ಆಗಿ ಇನ್ನೊಬ್ಬರಲ್ಲಿ ಹೋಗಿ ಕಲೀರಿ ಅಷ್ಟೇ. ಸರಿನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೆ ನಮಸ್ಕಾರ.